ಶಿವರಾಮ್ ಕಾರಂತರ ಹತ್ರ ಹೋಗಿದ್ದೀನಿ, ಭೈರಪ್ಪನವ್ರ ಹತ್ರ ಹೋಗಿದ್ದೀನಿ. ಭೈರಪ್ಪ ಹತ್ರ ಬಯಸ್ಕೊಂಬಂದೆ ಅಷ್ಟೇ. ಅದು ಗ್ರಹಣ ಏನು ರಾಜ್ಕುಮಾರ್ ಒಬ್ರು ಆ್ಯಕ್ಟೆಂಟ್ ಹೋಗ್ಲಿ, ನಾನು ಕೊಡೋಲ್ಲ. ನಮ್ಮ ಕೊಡೋದಾದರೆ ಕಾರ್ನಾಡ್ ಕಾರಂತ ಇಬ್ಬರಿಗೆ ಕೊಡೋದು ನನ್ನ ಕಾದಂಬರಿಗಳನ್ನ. ಕೊಟ್ಕೊಳ್ಳಿ ಸ್ವಾಮಿ, ನಿಮ್ಗೆ ಯಾರು ಬೇಡ ಅನ್ನೋದು ಬಂದೆ. ಸುಮಾರು 24 ಕಾದಂಬರಿಗಳು, 4 ಸಿನಿಮಾಗಳು ಇವರ ಕಾದಂಬರಿಯನ್ನೇ ಆಧರಿಸಿ ಮಾಡಿದ ಸಿನಿಮಾಗಳು, 2 ಟಿ ವಿ ಧಾರಾವಾಹಿಗಳು, ಒಂದು ಕನ್ನಡದಲ್ಲಿ ಗೃಹಭಂಗ, ಇನ್ನೊಂದು ದಾಟು ಹಿಂದಿಯಲ್ಲಿ ಟಿ ವಿ ಧಾರಾವಾಹಿಯಾಗಿತ್ತು. ಸರಸ್ವತಿ ಸಮ್ಮಾನ್ ಪುರಸ್ಕೃತರು, ಪದ್ಮಶ್ರೀ, ಪದ್ಮವಿಭೂಷಣ ಪುರಸ್ಕೃತರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಂತಹ 94 ವರ್ಷದ ಹಿರಿಯ ಜೀವ, ಕನ್ನಡ ನಾಡಿನ ಖ್ಯಾತ ಬರಹಗಾರ, ಜನಪ್ರಿಯ ಬರಹಗಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ತೀರ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಆಗಲಿದ್ದಾರೆ, ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ವಿಷಯ ಸ್ನೇಹಿತರೆ. ಎಸ್ ಎಲ್ ಭೈರಪ್ಪನವ್ರಿಗೆ ಕಲಾ ಮಾಧ್ಯಮದ ನುಡಿ ನಮನ ಇದು. ಯಾಕಂತಂದರೆ ಎಸ್ ಎಲ್ ಭೈರಪ್ಪನವರ ಬಯೋಗ್ರಫಿ, ಅವರ ವಿವರಗಳು, ಅವರ ಕಾದಂಬರಿಗಳ ವಿವರಗಳನ್ನು ನಾನು ಆದಷ್ಟು ಕಡಿಮೆ ಹೇಳ್ತೇನೆ. ಆದರೆ ನನ್ನ ಮೇಲೆ ಭೈರಪ್ಪನವರು ಬೀರಿದ ಪ್ರಭಾವದ ಕುರಿತಾಗಿ ಮಾತ್ರ ನಾನು ಈ ವಿಡಿಯೋದಲ್ಲಿ ಮಾತಾಡಲಿದ್ದೇನೆ. ನಾನು ಆಗಲೇ ಹೇಳಿದಾಗೆ 24ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ಭೀಮಕಾಯ ಅಂತನ್ನುವ ಕಾದಂಬರಿಯನ್ನು ಬರೆಯುವ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಎಸ್ ಎಲ್ ಭೈರಪ್ಪನವರು ಪ್ರವೇಶಿಸಿದರು. ಅವರು ಮೂಲತಃ ಸಂತೇಶಿವರದವರು. SL ಅಂದರೆ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಂತ. ಸಂತೇಶಿವರ ಅವ್ರ ಊರು ಇವತ್ತಿನ ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆಯವ್ರ ಊರು. 1931 ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದ್ದವರು. ಈಗ ಸೆಪ್ಟೆಂಬರ್ 2025ಕ್ಕೆ ತೀರ್ಕೊಂಡಿದ್ದಾರೆ. ಅಲ್ಲಿ 94 ವರ್ಷದ ಹಿರಿಯ ಜೀವ. ದೇವರು ಅಷ್ಟಾಯಸ್ ಎಲ್ರಿಗೂ ಕೊಡಲಿ ಅಂತಲೂ ಕೇಳ್ಕೊತೀನಿ ನಾನು. ಬಹಳ ಮುಖ್ಯವಾಗಿ ಸ್ನೇಹಿತರೆ, ಕಡು ಬಡತನ ಅವ್ರದ್ದು. ತಾವು ಗೃಹಭಂಗ ಯಾರಾದರೂ ಓದಿದರೆ ಅಥವಾ ಈ ವಿಡಿಯೋ ನೋಡೋರು ಗೃಹಭಂಗ ಕಾದಂಬರಿಯನ್ನು ಗಮನಿಸಿದ್ದೇ ಆಗಿದ್ದರೆ, ಗೃಹಭಂಗ ಕಾದಂಬರಿಯ ಪ್ರಮುಖ ವಸ್ತುನೇ ಆ ಪ್ಲೇಗ್ ಕಾಯಿಲೆ. ಆ ಕಾಲದಲ್ಲಿ ಪ್ಲೇಗ್ ಕಾಯಿಲೆ ವ್ಯಾಪಕವಾಗಿ ಕಾಣಿಸ್ಕೊತಿತ್ತು. ಅದಕ್ಕೆ ಪರಿಹಾರ ಇರ್ತಿರಲಿಲ್ಲ, ಔಷಧಿ ಇರ್ತಿರಲಿಲ್ಲ, ಚಿಕಿತ್ಸೆ ಇರ್ತಿರಲಿಲ್ಲ. ಪ್ಲೇಗ್ ಬಂದುಬಿಟ್ರೆ ಇಡೀ ಊರೇ ತಾಲೂಕೇ ನಾಶ ಆಗ್ತಿದ್ದಂತಹ, ಸಾವುಗಳು ಸಾಲು ಸಂಭವಿಸ್ತಿದ್ದಂತಹ ಕಾಲಮಾನ ಅದು. ಆ ರೀತಿ ಪ್ಲೇಗ್ ಮಹಾಮಾರಿಗೆ ಭೈರಪ್ಪನವ್ರ ತಾಯಿ ಮತ್ತು ಅವರ ಸಹೋದರರು ತೀರ್ಕೊಳ್ತಾರೆ. ಭೈರಪ್ಪನವರು ಅವರಿವರ ಮನೆಗಳಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ. ಆದರೂ ನಮ್ಮ ದೇವನೂರು ಮಹಾದೇವ ಅವರು ಹೇಳೋ ಹಾಗೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಹುಸಿ ಹೋಗಲ್ಲ ಅನ್ನೋ ಕಾರಣಕ್ಕೆ ಎಷ್ಟೇ ಬಡತನ, ನೋವು, ಹಿಂಸೆ, ಕಷ್ಟ, ಕಾರ್ಪಣ್ಯ ಇದ್ದರೂ ಕೂಡ ಭೈರಪ್ಪನವರು ಓದಿ ಅವರು MA 2 ಚಿನ್ನದ ಪದಕಗಳೊಂದಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿದರು. ಮತ್ತು ಸತ್ಯ ಮತ್ತು ಸೌಂದರ್ಯ ಅಂತನ್ನುವ ಅವರ ಒಂದು PhD ಕೃತಿ ಅದು. ಅದಕ್ಕೆ PhD ಕೂಡ ಸಿಕ್ತು ಸಯ್ಯದ್ರಾವ್ ವಿಶ್ವವಿದ್ಯಾನಿಲಯ ಬರೋಡಾದಿಂದ. ಆನಂತರ ಅವರು ಪ್ರೊಫೆಸರ್ ಆಗಿ, ರೀಡರ್ ಆಗಿ, ನಮ್ಮ NCERT ರಾಷ್ಟ್ರೀಯ ಶಿಕ್ಷಣ ತರಬೇತಿ ಸಂಸ್ಥೆ ಇದೆಯಲ್ಲ, ಆ NCERTಯ ಉದ್ಯೋಗಿಯಾಗಿ ಅವರು ಸೇವೆ ಸಲ್ಲಿಸಿದರು. ಆಮೇಲೆ ನ್ಯಾಷನಲ್ ಫೆಲೋಶಿಪ್ ಕೂಡ ಇತ್ತು ಅವರಿಗೆ ಸ್ನೇಹಿತರೆ. ಈ ರೀತಿ ಅಂದರೆ ಅವರ ಪ್ರಾಧ್ಯಾಪಕ ವೃತ್ತಿ ಒಂದಿತ್ತು. ಅದರ ಇನ್ನೊಂದು ಭಾಗ ಬಹಳ ಮುಖ್ಯವಾಗಿ ನಾವು ಗಮನಿಸಿದ್ದು, ಕನ್ನಡ ನಾಡಿಗೆ ಅವರು ಬಹಳ ಹತ್ತಿರ ಆಗಿದ್ದು ಅವರ ಸಾಹಿತ್ಯ ಸೇವೆಯ ಮೂಲಕ. ಕೊನೆಯಲ್ಲಿ ಬಹಳ ಕಾಂಟ್ರವರ್ಸಿಗೆ, ವಿವಾದಗಳಿಗೆ ಸಿಕ್ಕಾಕೊಂಡ್ರು. ಅವರದ್ದೇ ಆದ ನಿಲುವುಗಳನ್ನು ಮಾತನಾಡೋಕ್ಕೆ ಹೋಗಿ ಅದ್ರ ಬಗ್ಗೆ ನಾನು ಈಗ ಮಾತಾಡೋದಿಲ್ಲ. ಆದರೆ ಬಹಳ ಮುಖ್ಯವಾಗಿ ಅವರ ಗೃಹಭಂಗ ಮತ್ತು ಇನ್ನೊಂದು ಬಹಳ ಪ್ರಮುಖ ಕಾದಂಬರಿ ನಿರಾಕರಣದ ಬಗ್ಗೆ ನಾನು ಮಾತನಾಡ್ತೇನೆ. ಯಾಕಂದರೆ ಈ 2 ಕಾದಂಬರಿಗಳನ್ನು ನೀವು ಓದಿದ್ದೇ ಆಯಿತು ಅಂತಂದರೆ, ಜೀವನದಲ್ಲಿ ಎಷ್ಟೇ ನೋವು, ಹಿಂಸೆ, ಕಷ್ಟ ಇದ್ದರೂ ಕೂಡ ಒಬ್ಬ ಮನುಷ್ಯ ಏನೆಲ್ಲ ಸಾಧಿಸಬಹುದು ಅನ್ನೋಕ್ಕೆ ಈ 2 ಕಾದಂಬರಿಗಳು ಬಹಳ ದೊಡ್ಡ ಉದಾಹರಣೆ. ಯಾಕಂದರೆ ಬಹುಶಃ ಗೃಹಭಂಗ ಕಾದಂಬರಿ ಭೈರಪ್ಪನವರ ಒಂದು ಭಾಗದ ಆತ್ಮಕಥೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ತಾಯಿ ಹೇಗೆ ಪ್ಲೇಗ್ಗೆ ತುತ್ತಾಗ್ತಾರೆ ನಿಜ ಜೀವನದಲ್ಲಿ, ಅದೇ ರೀತಿ ಗೃಹಭಂಗದ ಬಹಳ ಪ್ರಮುಖ ಪಾತ್ರ ನಂಜಮ್ಮ, ಆಕಿ ಕೂಡ ಪ್ಲೇಗ್ಗೆ ತುತ್ತಾಗ್ತಾರೆ. ಆನಂತರ ಆ ಮುಖ್ಯ ಪಾತ್ರ ನಂಜಮ್ಮನ ಮಗ ಹೇಗೆ ಬೆಳೀತಾರಲ್ಲ, ಅದೇ ರೀತಿ ಬಹುಶಃ ಭೈರಪ್ಪನವ್ರು ಕೂಡ ಬೆಳೆದಿರಬೇಕು. ಭಿತ್ತಿ ಅಂತ ಅವ್ರದ್ದೊಂದು ಆತ್ಮಕಥೆ ಇದೆ, ಅದನ್ನು ಆಸಕ್ತರು ಗಮನಿಸ್ಬೋದು. ಗೃಹಭಂಗ ಬಹಳ ಅದ್ಭುತವಾದಂತಹ, ಒಟ್ಟಾರೆ ಒಂದು 60-70ರ ದಶಕದ ಅಥವಾ 50-60 ಅಂದರೆ ಸ್ವತಂತ್ರ ಬಂದ ನಂತರದ ಕಾಲಘಟ್ಟದ ಆವತ್ತಿನ ಬಡತನದ ದಿನಗಳನ್ನು ತೋರಿಸುವಂತಹ, ಆವತ್ತಿನ ಹಳ್ಳಿಗಾಡಿನ ಬದುಕನ್ನು, ಆ ಬದುಕಿನ ದರ್ಶನವನ್ನು ಮಾಡಿಸುವಂತಹ, ಜೀವನ ಕಲೆಯನ್ನು ತೋರಿಸುವಂತಹ ಪುಸ್ತಕ ಗೃಹಭಂಗ. ಆ ಹುಡುಗನ ಯಾತ್ರೆ ಅದು ತುಂಬ ಚೆನ್ನಾಗಿದೆ. ಅದನ್ನು ಓದಿ, ಅದನ್ನು ನಮ್ಮ ಗಿರೀಶ್ ಕಾಸರವಳ್ಳಿಯವರು ಅವ್ರ ತಂಡ ಎಲ್ಲ ಸೇರಿ ಅದ್ಭುತವಾದ ಧಾರಾವಾಹಿ ಕೂಡ ಮಾಡಿದರು. ಆನಂತರ ನಿರಾಕರಣಕ್ಕೆ ಬರ್ತೇನೆ ನಾನು. ನಿರಾಕರಣ ಕಾದಂಬರಿ ನನಗೆ ಅದು ರವಿ ಬೆಳಗೇರಿ ಅವರಿಂದ ಪರಿಚಯ ಆಗಿದ್ದು. ಅವರು TVನಲ್ಲಿ ಒಂದು ಬಹುಶಃ ETV ಅವರು ಇರಬೇಕು, ಪುಸ್ತಕದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಿತ್ತು ETV. ಆಗ ETVಯ ಉಚ್ಛ್ರಾಯದ ದಿನಗಳು, ಪ್ರಾರಂಭದ ದಿನಗಳಲ್ಲಿ. ಆಗ ರವಿ ಬೆಳಗೇರಿ ಅವರು ಅಚ್ಚುಮೆಚ್ಚಿನ ಪುಸ್ತಕ ಯಾವುದು ಅಂತ ಕೇಳಿದಾಗ ಅವರು ನನಗೆ ಭೈರಪ್ಪನವ್ರ ನಿರಾಕರಣ ಭಾಳ ಇಷ್ಟ ಅಂತ ಹೇಳಿದ್ರು. ಯಾಕಂತಂದರೆ
ಆ ನಿರಾಕರಣದ ನರಹರಿ ಅಂತ ಒಂದು ಪಾತ್ರ ಬರುತ್ತೆ. ನರಹರಿ, ನಾವೆಲ್ಲರೂ ನರಹರಿಗಳೇ ಅಂತ ಅವ್ರು ಹೇಳಿದರು. ಯಾಕೆ ನರಹರಿ ಅಂತಂದಾಗ ನಾನು ಆ ಪುಸ್ತಕನ ಹುಡ್ಕೊಂಡು ಹೋಗಿ ಅವಾಗ ಪುಸ್ತಕನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಓದೋ ಯೋಗ್ಯತೆ ನನಗೆ ಇರಲಿಲ್ಲ. ಆಗ ನಾನು ಅದನ್ನ ಲೈಬ್ರರಿಗಳಲ್ಲೇ ಓದಿದ್ದು. ಆ ನರಹರಿ ನಮ್ಮ ಎಲ್ಲ ಕೆಳಮಧ್ಯಮ ವರ್ಗದ ಹುಡುಗರ ಒಬ್ಬ ಪ್ರತಿನಿಧಿ ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕಂದರೆ ಸಂಸಾರ ಕಟ್ಕೋತಾನೆ, ಅನೇಕ ಕನಸುಗಳನ್ನ ಇಟ್ಕೊಂಡು ತನ್ನ ಹೆಂಡತಿನ ಕಳ್ಕೊತಾನೆ, 3-4 ಮಕ್ಕಳಾಗ್ಬಿಡ್ತಾರೆ. ಆ ಜವಾಬ್ದಾರಿಗಳನ್ನ ನಿಭಾಯಿಸೋಕ್ಕೆ ಸೋತ್ಬಿಡ್ತಾನೆ. ಈ ಮಕ್ಕಳನ್ನೆಲ್ಲ ನಾನು ಹೇಗೆ ಸಾಕಲಿ ಅಂತ ಹೇಳಿ ಒಂದು ರೀತಿ ವಿಮುಖನಾಗಿ ವೈರಾಗ್ಯಕ್ಕೊಳಗಾಗಿ ಅವನ್ನೆಲ್ಲವನ್ನು ಸಂಸಾರವನ್ನು ಬಿಟ್ಟು, ಆ ಮಕ್ಕಳು ಪುಟ್ಟು ಇರ್ತವೆ. ಒಂದು ಹೆಣ್ಮಗು ಮಾತ್ರ ಒಂದು ಚೂರು ದೊಡ್ಡದಿರುತ್ತೆ ಅಷ್ಟೇ. ಎಲ್ಲರನ್ನೂ ಬಿಟ್ಟು ಅವನು ಹೋಗ್ಬಿಡ್ತಾನೆ ಹೊರಗಡೆ. ಅಲ್ಲಿ ಇಲ್ಲಿ ನನಗೇನೋ ಆಧ್ಯಾತ್ಮ ಬೇಕು, ಅದು ಬೇಕು, ಇದು ಬೇಕು, ನಾನೇನೋ ಪಾರಮಾರ್ಥವನ್ನು ಹುಡುಕಬೇಕು ಅಂತ ಹುಡುಕ್ತಿರ್ಬೇಕಾದ್ರೆ ಹಿಮಾಲಯಕ್ಕೆಲ್ಲ ಹೋಗ್ಬಿಡ್ತಾನೆ. ಆತನ ಗುರು ಒಬ್ಬರು ಸಿಗ್ತಾರೆ. ಸಿಕ್ಕಾಗ ನಾನು ಅದೆಷ್ಟೋ ದಿನ ಬಿಟ್ಟ ಮೇಲೆ ನಾನು ಇದೇ ನದಿಯ ವಿರುದ್ಧ ದಿಕ್ಕಿನಲ್ಲಿ ನೀನು ಬರ್ತಾ ಇರೋ, ಅಲ್ಲಿ ಸಿಗ್ತೀನಿ ಅಂತ ಸಿಗ್ತಾರೆ ಗುರುಗಳು. ವಾಪಸ್ಸು ಸಿಕ್ಕು ಯಾಕೆ ಏನು ಮತ್ತೆ ಸಿಕ್ಕಿಲ್ಲ ಅಂತಂದರೆ, ನೀವು ಹೇಳಿದ್ರಲ್ಲ ಅದಕ್ಕೆ ಬಂದೆ ಅಂತ. ನಿನಗಿನ್ನೂ ಅರ್ಥ ಆಗಿಲ್ವಾ, ನೋಡು ನಿನಗೋಸ್ಕರ ಇರೋ ಪರಮಾರ್ಥ ನಿನ್ನ ಮಕ್ಕಳನ್ನ ಬಿಟ್ಟು ಬಂದಿದೆ, ಅಲ್ಲಿದೆ ಹೋಗು, ಇನ್ನೂ ಹೋಗಿಲ್ವಾ ಅಂತ ಹೇಳ್ತಾರೆ. ಅವನು ವಾಪಸ್ಸು ಬಂದು ನರಹರಿ ತನ್ನ ಕುಟುಂಬವನ್ನು ನೋಡಿದಾಗ ಅವನಿಗೆ ನಿಜಕ್ಕೂ ನಾನು ಎಂಥ ಪಾಪಿ ನಾನು ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಮೂಲಕ ಹುಟ್ಟಿದಂತಹ ಈ ಮಕ್ಕಳು ಇಷ್ಟು ಕಷ್ಟಪಟ್ಟು ಬದುಕ್ತಿದ್ದಾರಲ್ಲ ಅಂತ. ಆನಂತರ ಬೇರೆ ಕಥೆನೇ ಮುಂದುವರಿಯುತ್ತೆ ನಿರಾಕರಣದಲ್ಲಿ. ಅಂದರೆ ಆ ರೀತಿಯ ಹುಸಿ ವೇದಾಂತಿಗಳು, ಹುಸಿ ವೈರಾಗ್ಯ ಜೀವಿಗಳು ನಾವು ಅನೇಕರು, ಎಸ್ಪೆಷಲಿ ನಮ್ಮ ಒಂದು ಘಟ್ಟದ ವಯಸ್ಸುಗಳಲ್ಲಿ. ಸೊ ಅಂದರೆ ಜವಾಬ್ದಾರಿಯನ್ನು ನಿಭಾಯಿಸಲಾಗದೆ ಓಡಿ ಹೋಗುವ ಮನಸ್ಥಿತಿಯ ಅನೇಕರ ಕಥೆಗಳದು. ನಿರಾಕರಣ ಬಹಳ ನನಗೂ ಕೂಡ ಕಾಡಿದಂತಹ ಕಾದಂಬರಿ. ಸೊ ಅದು ಎರಡು ನಾನು ಭೈರಪ್ಪನವರ ಪುಸ್ತಕಗಳು ನಾನು ಓದಿದಂಥದ್ದು. ಇನ್ನು ಅವರ ಬೇರೆ ಬೇರೆ ವಿಮರ್ಶಾ ಸಂಕಲನಗಳನ್ನು, ಅವ್ರು ಬರೆಯುವಂಥ ಬಿಡಿ ಲೇಖನಗಳನ್ನು ನಾನು ಓದ್ತಿದ್ದೆ. ಸೊ ಇದು ಭೈರಪ್ಪನವ್ರ ಬಗ್ಗೆ ನನಗಿರುವಂತಹ ಒಂದು ನೆನಪು. ಅವ್ರ ಪುಸ್ತಕದ ಮೂಲಕವಾಗಿ. ನಾನಂತೂ ಅವ್ರನ್ನ ಜೀವಮಾನದಲ್ಲಿ ಯಾವತ್ತೂ ನೋಡಿಲ್ಲ. ಅವರ ಸಂದರ್ಶನ ಮಾಡೋಕ್ಕೋಸ್ಕರ ನಾವು ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿದ್ವಿ. ಬೇರೆ ಬೇರೆ ಅವರು ಮೂಲಭೂತವಾಗಿ ಅವರು ಸ್ಪಂದಿಸ್ತಿರ್ಲಿಲ್ಲ. ಆದರೆ ನಂಗೆ ಬೇಡ ಸಂದರ್ಶನ ಅಂತ ಹೇಳ್ತಿದ್ರು. ಅವ್ರ ಸಾಕ್ಷಿಚಿತ್ರವನ್ನು ನಮ್ಮ ಪಿ ಶೇಷಾದ್ರಿ ಅವರು ಮತ್ತು ಅವ್ರ ತಂಡ ಎಲ್ಲ ಮಾಡಿ ಇಟ್ಟಿದೆ. ಸೊ ಇದು ಭೈರಪ್ಪನವ್ರ ಬಗ್ಗೆ ನನಗಿರೋ ನೆನಪು. ಒಂದು ಸಲ BGL ಸ್ವಾಮಿ, ಕನ್ನಡದ ಖ್ಯಾತ ಸಾಹಿತಿಗಳು, DVG ಅವರ ಸುಪುತ್ರ, ನಮ್ಮ ಹಸಿರು ಹೊನ್ನು ಕಾಲೇಜು ತರಂಗ ಖ್ಯಾತಿಯ BGL ಸ್ವಾಮಿಯವರು ಸಾಕ್ಷಿಚಿತ್ರ ಮಾಡಬೇಕಾದ್ರೆ BGL ಸ್ವಾಮಿಯವರ ಕೊನೆಯ ದಿನಗಳನ್ನು ನೋಡಿದ್ದು ನಮ್ಮ SL ಭೈರಪ್ಪನವರು. ಅವರ ಸಂದರ್ಶನಕ್ಕೆ, ಭೈರಪ್ಪನವ್ರ ಸಂದರ್ಶನಕ್ಕೆ ನಾವು ಪ್ರಯತ್ನಿಸಿದ್ವಿ. BGL ಸ್ವಾಮಿಯವರ ಸಾಕ್ಷಿಚಿತ್ರಕ್ಕೆ ಒಂದು ಅವರ ನೆನಪುಗಳನ್ನು ಹಂಚ್ಕೊಳ್ಳಿ, ಕೊನೆ ದಿನಗಳಲ್ಲಿ ಹೇಗಿದ್ರು BGL ಸ್ವಾಮಿ ಅಂತ. ಅವರ ತಿರಸ್ಕರಿಸಿದರು. ಬೇಡ, ನಾನು ನನ್ನ ಮತ್ತು BGL ಸ್ವಾಮಿಯ ಕೊನೆ ದಿನಗಳ ಒಡನಾಟವನ್ನು ಒಂದು ಲೇಖನದಲ್ಲಿ ಬರೆದಿಟ್ಟಿದ್ದೇನೆ ಅಂತ ಹೇಳಿ ಅವರು ಅದನ್ನು ಕಳಿಸಿದರು. ಅದನ್ನು ಓದ್ಕೊಳ್ಳಿ ಅಂತ ಕೂಡ ಹೇಳಿದರು. ಸೊ ಹೀಗಾಗಿ ಭೈರಪ್ಪನವ್ರ ಜೊತೆಗೆ ಅದು ನಮ್ಮ ದೂರವಾಣಿ ಮೂಲಕ ಮಾತುಕತೆಯಾಗಿತ್ತು. ಭಾಳ ಒಳ್ಳೆಯ ಲೇಖಕ. ಈಗ ಗಮನಿಸ್ತಿರ್ಬೋದು ಅನೇಕರು, ಅವರು ಜನಪ್ರಿಯ ಲೇಖಕರು, ಅತ್ಯುತ್ತಮ ಸಾಹಿತಿ ಅಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಅದು ಬೇರೆ ವಿಚಾರ, ವಿಮರ್ಶಕರಿಗೆ ಅವ್ರು ಮಾಡಬೇಕಾಗಿರೋಂಥ ವಿಚಾರ. ಆದರೆ ಕನ್ನಡ ಸಾಹಿತ್ಯ ಓದುಗರಾಗಿ ಕನ್ನಡವನ್ನು, ಕನ್ನಡ ಭಾಷೆಯನ್ನು ವಿಸ್ತರಿಸಿದ ಒಂದು ಮಟ್ಟಿನ ಕೀರ್ತಿ ಭೈರಪ್ಪನವ್ರಿಗೆ ಸಲ್ಲಲೇಬೇಕು. ಹಾಗಾಗಿ ಭಾಳ ಮುಖ್ಯವಾಗಿ ಭೈರಪ್ಪನವರ ದೊಡ್ಡತನ ಅವರ ಕೃತಿಗಳಲ್ಲಿ ಇರ್ತಿದ್ದಂಥದ್ದು ಅಂತಂದರೆ, ಅವರು ಅದರ ಬಗ್ಗೆ, ತಾವು ತೆಗೆದುಕೊಳ್ಳುವ ಕೃತಿಗಳ ಬಗ್ಗೆ ಮಾಡುತ್ತಿದ್ದಂತಹ ಅಧ್ಯಯನ, ಸಂಶೋಧನೆ, ಓದು, ಅದರ ಆಳಕ್ಕಿಳಿತಿದ್ದಂಥದ್ದು. ತುಂಬ ಯಾವುದೋ ಒಂದು ಮಂದ್ರ, ಅವರ ಕಾದಂಬರಿ ಮಂದ್ರ, ಸಂಗೀತಗಾರರ ಸಂಗೀತ ಲೋಕದ ಒಂದು ಕಾದಂಬರಿ ಅದು. ಅದಕ್ಕೋಸ್ಕರ ಅವರು ಹಿಂದೂಸ್ತಾನಿ ಸಂಗೀತವನ್ನು ಬಹಳ ಆಳವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದರು. ಅವ್ರು ಹಿಂದೂಸ್ತಾನಿ ಸಂಗೀತ ಬಗ್ಗೆ ಆಳವಾಗಿ ಜ್ಞಾನ ಬಂದಿತ್ತು ಮಂದ್ರ ಕಾದಂಬರಿ. ಅದಕ್ಕೆ ಅದರ ಸಣ್ಣ ವಿವರಗಳೆಲ್ಲ ನಮಗೆ ಭಾಳ ಖುಷಿ ಕೊಡುತ್ತೆ. ಆಮೇಲೆ ಆ ಥರದ್ದು ಅಂದರೆ ಪರ್ವ ನೋಡಿ, ಅವ್ರ ಪರ್ವ ಇಡೀ ಮಹಾಭಾರತವನ್ನು ಹೊಸ ರೀತಿ ಕಟ್ಟೋ ಕೆಲಸ ಪರ್ವ. ಅದನ್ನೀಗ ಪ್ರಕಾಶ್ ಬೆಳವಾಡಿಯವರು ತಂಡ ಎಲ್ಲ ಸೇರಿ ನಾಟಕ ಕೂಡ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅದು ಕೂಡ ನೋಡಬೇಕಾದಂಥ ಒಂದು ನಾಟಕ. ಸೊ ಹೀಗೆ ಕನ್ನಡ ಲೋಕಕ್ಕೆ, ಕನ್ನಡ ಸಾಹಿತ್ಯ ಲೋಕಕ್ಕೆ, ಕರ್ನಾಟಕಕ್ಕೆ ಅವ್ರದ್ದು ಕನ್ನಡವನ್ನು ವಿಸ್ತರಿಸುವ ಕೆಲಸ ನಮ್ಮ ಭೈರಪ್ಪನವ್ರದ್ದು. 94 ವರ್ಷ ಕಡಿಮೆ ವಯಸ್ಸಲ್ಲ, ತುಂಬ ದೊಡ್ಡ ಜೀವ. ಬದುಕಿದ ಪ್ರತಿ ಕ್ಷಣವೂ ತಾವು ಅಂದ್ಕೊಂಡಂಗೆ ಬದುಕಿದ್ದಾರೆ, ತಮಗೋಸ್ಕರ ಬದುಕಿದ್ದಾರೆ. ಅದು ಸಂತೋಷದ ವಿಚಾರ. ಹಾಗಾಗಿ ಅವ್ರ ಮಕ್ಕಳಿಗೆ ವಿಲ್ ಮಾಡಿಕೊಟ್ಟಿಲ್ಲ, ಅವ್ರ ಮಕ್ಕಳು ತನ್ನ ಅಂತ್ಯಕ್ರಿಯೆಯನ್ನು ಮಾಡಬಾರ್ದು ಅಂತ ವಿಲ್ ಬರೆದಿದ್ರು. ಇನ್ನೊಂದು ಕುಟುಂಬದಲ್ಲಿ ಸಮಸ್ಯೆ ಇತ್ತಂತೆ ಅಂತ ಹೇಳಿ ಅವರ ವೈಯಕ್ತಿಕ ವಿವರಗಳನ್ನು ನಾವು ಗಮನಿಸೋದನ್ನು ಬಿಟ್ಟು, ನಾವು ತೆಗೆದುಕೊಳ್ಬೇಕಾದಂಥದ್ದು ಏನು ಇದ್ದರೆ ಅದು ಅವರ ಅಧ್ಯಯನಶೀಲತೆ. ಪ್ರತಿ ಮನೆಯಲ್ಲೂ ಇರ್ತವೆ ಸಮಸ್ಯೆ. ತುಂಬ ಜನ ಅಂತಾರೆ ದೊಡ್ಡವ್ರ ಮನೆಗಳೆಲ್ಲ ಇಂತವೆ ಅಂತ. ಆದರೆ ಚಿಕ್ಕವ್ರ ಮನೇಲಿ ಇಲ್ವಾ? ಅವರನ್ನು ಗಮನಿಸ್ತೀವಿ ಅಷ್ಟೇ, ಆದರೆ ಚಿಕ್ಕವ್ರನ್ನ ಗಮನಿಸಲ್ಲ. ಹಾಗಾಗಿ ಎಲ್ಲರ ಮನೆಗಳಲ್ಲೂ ಸಂಸಾರ ಅಂದಮೇಲೆ 100 ಇರ್ತವೆ. ಅದನ್ನು ವೈಭವೀಕರಿಸದೆ ಒಬ್ಬ ವ್ಯಕ್ತಿ ಬಡತನ ಇದ್ದರೂ ಕೂಡ ಯಾವ ಮಟ್ಟಿಗೆ ಎತ್ತರಕ್ಕೆ ಏರ್ಬೋದು ಅಕ್ಷರದ ಮೂಲಕ ಅಂತ ದೊಡ್ಡ ಪಾಠವನ್ನು ಹೇಳಿಕೊಟ್ಟೋದಂಥ ಭೈರಪ್ಪನವ್ರಿಗೆ ಕಲಾ ಮಾಧ್ಯಮದ ಪರವಾಗಿ ನಮನಗಳು.